ಇಸ್ರೇಲ್ ಹಾಗೂ ಇರಾನ್ ಮಧ್ಯೆ ನಡೀತಾ ಇರುವಂತಹ ಯುದ್ಧ ಈಗ ತಾರಕಕ್ಕೇರಿದೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ರಾಜ್ಯದಲ್ಲಿ ಗ್ಯಾಸ್ ಅಭಾವ ಇನ್ನೂ ಕೂಡ ಮುಂದುವರೆದಿದೆ. ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಈಗಾಗಲೇ ತೊಂದರೆಗಳು ಎಷ್ಟಾಗ್ತಾ ಇತ್ತೋ ಅದು ಇನ್ನೂ ಕೂಡ ಸರಿ ಹೋಗಿಲ್ಲ. ಅನೇಕ ಕಡೆಗಳಲ್ಲಿ ಪರ್ಯಾಯ ಮಾರ್ಗಗಳನ್ನು ಕಂಡುಕೊಳ್ತಾ ಇದ್ದಾರೆ. ಗ್ಯಾಸ್ ಸಮಸ್ಯೆ ಮುಂದುವರೆದಿದೆ. ಮಂಡ್ಯದ ಹೋಟೆಲ್ಗಳು ಈಗ ಸೌದೆ ಮೊರೆ ಹೋಗಿದೆ. ಸೌದೆ ಒಲೆಯನ್ನ ಬಳಸಿ ಗೋಡೌನ್ಗಳಲ್ಲಿ ಅಡುಗೆ ತಯಾರಿ ಮಾಡ್ತಿದ್ದಾರೆ. ಗೋಡೌನ್ನಲ್ಲಿ ಆಹಾರ ತಯಾರಿಸಿ ಆನಂತರ ಹೋಟೆಲ್ನಲ್ಲಿ ವಿತರಣೆ ಮಾಡ್ತಿದ್ದಾರೆ. ಅನೇಕ ಹೋಟೆಲ್ಗಳಲ್ಲಿ ಸೌದೆ ಒಲೆ ಹಾಕಿಸ್ಕೊಳ್ಳೋಕೆ ಅಥವಾ ಸೌದೆ ಒಲೆಯನ್ನ ಬಳಸಿ ಅಡುಗೆ ಮಾಡೋದಕ್ಕೂ ಕೂಡ ಅವಕಾಶ ಇರೋದಿಲ್ಲ, ಸ್ಥಳ ಇರೋದಿಲ್ಲ. ಹಾಗಾಗಿ ಅನೇಕ ಕಡೆಗಳಲ್ಲಿ ಗೋಡೌನ್ನಲ್ಲಿ ಆಹಾರ ತಯಾರಿಸ್ತಾರೆ. ಆ ನಂತರ ಅದನ್ನ ಹೋಟೆಲ್ಗೆ ಸಪ್ಲೈ ಮಾಡಲಾಗುತ್ತೆ. ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಮನವಿಯನ್ನ ಮಾಡಿಕೊಂಡ್ರು. ಈಗಾಗಲೇ ಎಷ್ಟು ಬೇಡಿಕೆ ಇದೆಯೋ ಅಷ್ಟು ಪೂರೈಕೆ ಆಗ್ತಾ ಇಲ್ಲ. ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಅನೇಕ ಆಹಾರಗಳನ್ನ, ಉಪಹಾರಗಳನ್ನ ಸೌದೆ ಒಲೆಯನ್ನ ಬಳಸಿಯೇ ಮಾಡಲಾಗ್ತಾ ಇದೆ. ಗೋಡೌನ್ಗಳಲ್ಲಿ ತಯಾರು ಮಾಡೋದು, ಆನಂತರ ಅದನ್ನ ಹೋಟೆಲ್ಗಳಿಗೆ ಸಪ್ಲೈ ಮಾಡೋದು. ಈ ರೀತಿ ಈಗ ಸದ್ಯಕ್ಕೆ ಇವರು ಕಂಡುಕೊಂಡಿರುವಂತಹ ಮಾರ್ಗ. ಹೋಟೆಲ್ ಅನ್ನ ಉಳಿಸಬೇಕು ಅಥವಾ ನಡೆಸಬೇಕು ಅಂತಂದ್ರೂ ಕೂಡ ಪರ್ಯಾಯ ಮಾರ್ಗಗಳನ್ನ ಕಂಡುಕೊಳ್ಬೇಕಾದಂತಹ ಅನಿವಾರ್ಯತೆ, ಅವಶ್ಯಕತೆ ಈಗ ಸದ್ಯದ ಮಟ್ಟಿನಲ್ಲಿ ತಲೆದೋರಿದೆ. ಹಾಗಾಗಿ ಸೌದೆ ಒಲೆಯಲ್ಲಿ ಗೋಡೌನ್ನಲ್ಲಿ ಅಡುಗೆ ತಯಾರಿ ಮಾಡಿ ಆನಂತರ ಹೋಟೆಲ್ಗಳಿಗೆ ಅದನ್ನ ಸಪ್ಲೈ ಮಾಡಲಾಗ್ತಾ ಇದೆ. ಹೋಟೆಲ್ ಮುಚ್ಚಬಾರದು, ಅದರ ಜೊತೆಯಲ್ಲಿ ಅಲ್ಲಿರುವಂತಹ ಕಾರ್ಮಿಕರಿಗೆ ಕೆಲಸ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಬಾರದು, ಗ್ರಾಹಕರಿಗೂ ಮೋಸ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿ ಪರ್ಯಾಯ ಮಾರ್ಗವನ್ನ ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನ ಈಗ ಹೇಳಿದ್ದಾರೆ ಹೋಟೆಲ್ ಮಾಲೀಕರು. ಮಂಡ್ಯದಲ್ಲಿ ಈಗ ಈ ರೀತಿಯಾಗಿ ಅಂದ್ರೆ ಗೋಡೌನ್ನಲ್ಲಿ ತಯಾರು ಮಾಡಿ ಆನಂತರ ಹೋಟೆಲ್ಗಳಿಗೆ ಸಪ್ಲೈ ಮಾಡುವಂತಹ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಎಂಟು. ಹೋಟೆಲ್ ಮಾಲೀಕರು ಅಕ್ಷರಶಃ ಪರದಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಕಮರ್ಷಿಯಲ್ ಸಿಲಿಂಡರ್ ಅನ್ನ ಅರೇಂಜ್ ಮಾಡ್ಕೊಳ್ಳೋದು ಬಹಳ ದೊಡ್ಡ ಸಮಸ್ಯೆ. 3-4 ಈಗ 5,000ದವರೆಗೂ ಹೋಗಿದೆ. ಅಷ್ಟು ಕೊಟ್ಟು ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನ ಅನೇಕರು ಹೇಳ್ತಾ ಇರೋದು. ಅಷ್ಟು ಕೊಟ್ಟು ಹೋಟೆಲ್ ನಡೆಸೋದಕ್ಕೆ ಆಗುತ್ತಾ ಸ್ವಾಮಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಅದಕ್ಕೆ ಪರ್ಯಾಯ ಮಾರ್ಗಗಳನ್ನ ಕಂಡುಕೊಳ್ಬೇಕಲ್ವಾ. ಹಲವರು ಇಂಡಕ್ಷನ್ ಸ್ಟವ್ಗಳನ್ನ ಬಳಕೆ ಮಾಡ್ತಾ ಇದ್ರು. ಈ ಇಂಡಕ್ಷನ್ ನಲ್ಲೇ ಆಹಾರವನ್ನ ತಯಾರು ಮಾಡುವಂತ ಒಂದಷ್ಟು ಉಪಕರಣಗಳನ್ನ ಕೂಡ ಇಸ್ರೇಲ್ ಹಾಗೂ ಇರಾನ್ ಮಧ್ಯೆ ನಡೀತಾ ಇರುವಂತಹ ಯುದ್ಧ ಈಗ ತಾರಕಕ್ಕೇರಿದೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ರಾಜ್ಯದಲ್ಲಿ ಗ್ಯಾಸ್ ಅಭಾವ ಇನ್ನೂ ಕೂಡ ಮುಂದುವರೆದಿದೆ. ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಈಗಾಗಲೇ ತೊಂದರೆಗಳು ಎಷ್ಟಾಗ್ತಾ ಇತ್ತೋ ಅದು ಇನ್ನೂ ಕೂಡ ಸರಿ ಹೋಗಿಲ್ಲ. ಅನೇಕ ಕಡೆಗಳಲ್ಲಿ ಪರ್ಯಾಯ ಮಾರ್ಗಗಳನ್ನ ಕಂಡುಕೊಳ್ತಾ ಇದ್ದಾರೆ. ಗ್ಯಾಸ್ ಸಮಸ್ಯೆ ಮುಂದುವರೆದಿದೆ. ಮಂಡ್ಯದ ಹೋಟೆಲ್ಗಳು ಈಗ ಸೌದೆ ಮೊರೆ ಹೋಗಿದೆ. ಸೌದೆ ಒಲೆಯನ್ನ ಬಳಸಿ ಗೋಡೌನ್ಗಳಲ್ಲಿ ಅಡುಗೆ ತಯಾರಿ ಮಾಡ್ತಿದ್ದಾರೆ. ಗೋಡೌನ್ನಲ್ಲಿ ಆಹಾರ ತಯಾರಿಸಿ ಆನಂತರ ಹೋಟೆಲ್ನಲ್ಲಿ ವಿತರಣೆ ಮಾಡ್ತಿದ್ದಾರೆ. ಅನೇಕ ಹೋಟೆಲ್ಗಳಲ್ಲಿ ಸೌದೆ ಒಲೆ ಹಾಕಿಸ್ಕೊಳ್ಳೋಕೆ ಅಥವಾ ಸೌದೆ ಒಲೆಯನ್ನ ಬಳಸಿ ಅಡುಗೆ ಮಾಡೋದಕ್ಕೂ ಕೂಡ ಅವಕಾಶ ಇರೋದಿಲ್ಲ, ಸ್ಥಳ ಇರೋದಿಲ್ಲ. ಹಾಗಾಗಿ ಅನೇಕ ಕಡೆಗಳಲ್ಲಿ ಗೋಡೌನ್ನಲ್ಲಿ ಆಹಾರ ತಯಾರಿಸ್ತಾರೆ. ಆ ನಂತರ ಅದನ್ನ ಹೋಟೆಲ್ಗೆ ಸಪ್ಲೈ ಮಾಡಲಾಗುತ್ತೆ. ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಮನವಿಯನ್ನ ಮಾಡಿಕೊಂಡ್ರು. ಈಗಾಗಲೇ ಎಷ್ಟು ಬೇಡಿಕೆ ಇದೆಯೋ ಅಷ್ಟು ಪೂರೈಕೆ ಆಗ್ತಾ ಇಲ್ಲ. ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಅನೇಕ ಆಹಾರಗಳನ್ನ, ಉಪಹಾರಗಳನ್ನ ಸೌದೆ ಒಲೆಯನ್ನ ಬಳಸಿಯೇ ಮಾಡಲಾಗ್ತಾ ಇದೆ. ಗೋಡೌನ್ಗಳಲ್ಲಿ ತಯಾರು ಮಾಡೋದು, ಆನಂತರ ಅದನ್ನ ಹೋಟೆಲ್ಗಳಿಗೆ ಸಪ್ಲೈ ಮಾಡೋದು. ಈ ರೀತಿ ಈಗ ಸದ್ಯಕ್ಕೆ ಇವರು ಕಂಡುಕೊಂಡಿರುವಂತಹ ಮಾರ್ಗ. ಹೋಟೆಲ್ ಅನ್ನ ಉಳಿಸಬೇಕು ಅಥವಾ ನಡೆಸಬೇಕು ಅಂತಂದ್ರೂ ಕೂಡ ಪರ್ಯಾಯ ಮಾರ್ಗಗಳನ್ನ ಕಂಡುಕೊಳ್ಬೇಕಾದಂತಹ ಅನಿವಾರ್ಯತೆ, ಅವಶ್ಯಕತೆ ಈಗ ಸದ್ಯದ ಮಟ್ಟಿನಲ್ಲಿ ತಲೆದೋರಿದೆ. ಹಾಗಾಗಿ ಸೌದೆ ಒಲೆಯಲ್ಲಿ ಗೋಡೌನ್ನಲ್ಲಿ ಅಡುಗೆ ತಯಾರಿ ಮಾಡಿ ಆನಂತರ ಹೋಟೆಲ್ಗಳಿಗೆ ಅದನ್ನ ಸಪ್ಲೈ ಮಾಡಲಾಗ್ತಾ ಇದೆ. ಹೋಟೆಲ್ ಮುಚ್ಚಬಾರದು, ಅದರ ಜೊತೆಯಲ್ಲಿ ಅಲ್ಲಿರುವಂತಹ ಕಾರ್ಮಿಕರಿಗೆ ಕೆಲಸ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಬಾರದು, ಗ್ರಾಹಕರಿಗೂ ಮೋಸ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿ ಪರ್ಯಾಯ ಮಾರ್ಗವನ್ನ ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನ ಈಗ ಹೇಳಿದ್ದಾರೆ ಹೋಟೆಲ್ ಮಾಲೀಕರು. ಮಂಡ್ಯದಲ್ಲಿ ಈಗ ಈ ರೀತಿಯಾಗಿ ಅಂದ್ರೆ ಗೋಡೌನ್ನಲ್ಲಿ ತಯಾರು ಮಾಡಿ ಆನಂತರ ಹೋಟೆಲ್ಗಳಿಗೆ ಸಪ್ಲೈ ಮಾಡುವಂತಹ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಎಂಟು.
ಹೋಟೆಲ್ ಮಾಲೀಕರು ಅಕ್ಷರಶಃ ಪರದಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಕಮರ್ಷಿಯಲ್ ಸಿಲಿಂಡರ್ ಅನ್ನ ಅರೇಂಜ್ ಮಾಡ್ಕೊಳ್ಳೋದು ಬಹಳ ದೊಡ್ಡ ಸಮಸ್ಯೆ. 3-4 ಈಗ 5,000ದವರೆಗೂ ಹೋಗಿದೆ, ಅಷ್ಟು ಕೊಟ್ಟರು ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನ ಅನೇಕರು ಹೇಳ್ತಾ ಇರೋದು. ಅಷ್ಟು ಕೊಟ್ಟು ಹೋಟೆಲ್ ನಡೆಸೋದಕ್ಕೆ ಆಗುತ್ತಾ ಸ್ವಾಮಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಅದಕ್ಕೆ ಪರ್ಯಾಯ ಮಾರ್ಗಗಳನ್ನ ಕಂಡುಕೊಳ್ಬೇಕಲ್ವಾ. ಹಲವರು ಇಂಡಕ್ಷನ್ ಸ್ಟವ್ಗಳನ್ನ ಬಳಕೆ ಮಾಡ್ತಾ ಇದ್ರು. ಈ ಇಂಡಕ್ಷನ್ ನಲ್ಲೇ ಆಹಾರವನ್ನ ತಯಾರು ಮಾಡುವಂತ ಒಂದಷ್ಟು ಉಪಕರಣಗಳನ್ನ ಕೂಡ ಇಸ್ರೇಲ್ ಹಾಗೂ ಇರಾನ್ ಮಧ್ಯೆ ನಡೀತಾ ಇರುವಂತಹ ಯುದ್ಧ ಈಗ ತಾರಕಕ್ಕೇರಿದೆ ಒಂದು ಕಡೆ. ಆದ್ರೆ ಮತ್ತೊಂದು ಕಡೆಯಲ್ಲಿ ರಾಜ್ಯದಲ್ಲಿ ಗ್ಯಾಸ್ ಅಭಾವ ಇನ್ನೂ ಕೂಡ ಮುಂದುವರೆದಿದೆ. ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಈಗಾಗಲೇ ತೊಂದರೆಗಳು ಎಷ್ಟಾಗ್ತಾ ಇತ್ತೋ ಅದು ಇನ್ನೂ ಕೂಡ ಸರಿ ಹೋಗಿಲ್ಲ. ಅನೇಕ ಕಡೆಗಳಲ್ಲಿ ಪರ್ಯಾಯ ಮಾರ್ಗಗಳನ್ನ ಕಂಡುಕೊಳ್ತಾ ಇದ್ದಾರೆ. ಗ್ಯಾಸ್ ಸಮಸ್ಯೆ ಮುಂದುವರೆದಿದೆ. ಮಂಡ್ಯದ ಹೋಟೆಲ್ಗಳು ಈಗ ಸೌದೆ ಒಲೆ ಹೋಗಿದೆ. ಸೌದೆ ಒಲೆಯನ್ನ ಬಳಸಿ ಗೋಡೌನ್ಗಳಲ್ಲಿ ಅಡುಗೆ ತಯಾರಿ ಮಾಡ್ತಿದ್ದಾರೆ. ಗೋಡೌನ್ನಲ್ಲಿ ಆಹಾರ ತಯಾರಿಸಿ ಆನಂತರ ಹೋಟೆಲ್ನಲ್ಲಿ ವಿತರಣೆ ಮಾಡ್ತಿದ್ದಾರೆ. ಅನೇಕ ಹೋಟೆಲ್ಗಳಲ್ಲಿ ಸೌದೆ ಒಲೆ ಹಾಕಿಸ್ಕೊಳ್ಳೋಕೆ ಅಥವಾ ಸೌದೆ ಒಲೆಯನ್ನ ಬಳಸಿ ಅಡುಗೆ ಮಾಡೋದಕ್ಕೂ ಕೂಡ ಅವಕಾಶ ಇರೋದಿಲ್ಲ, ಸ್ಥಳ ಇರೋದಿಲ್ಲ. ಹಾಗಾಗಿ ಅನೇಕ ಕಡೆಗಳಲ್ಲಿ ಗೋಡೌನ್ನಲ್ಲಿ ಆಹಾರ ತಯಾರಿಸ್ತಾರೆ. ಆನಂತರ ಅದನ್ನ ಹೋಟೆಲ್ಗೆ ಸಪ್ಲೈ ಮಾಡಲಾಗುತ್ತೆ. ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಮನವಿಯನ್ನ ಮಾಡಿಕೊಂಡ್ರು. ಈಗಾಗಲೇ ಎಷ್ಟು ಬೇಡಿಕೆ ಇದೆಯೋ ಅಷ್ಟು ಪೂರೈಕೆ ಆಗ್ತಾ ಇಲ್ಲ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಅನೇಕ ಆಹಾರಗಳನ್ನ ಉಪಹಾರಗಳನ್ನ ಸೌದೆ ಒಲೆಯನ್ನ ಬಳಸಿಯೇ ಮಾಡಲಾಗ್ತಾ ಇದೆ. ಗೋಡೌನ್ಗಳಲ್ಲಿ ತಯಾರು ಮಾಡೋದು, ಆನಂತರ ಅದನ್ನ ಹೋಟೆಲ್ಗಳಿಗೆ ಸಪ್ಲೈ ಮಾಡೋದು. ಈ ರೀತಿ ಈಗ ಸದ್ಯಕ್ಕೆ ಇವರು ಕಂಡುಕೊಂಡಿರುವಂತಹ ಮಾರ್ಗ. ಹೋಟೆಲ್ ಅನ್ನ ಉಳಿಸಬೇಕು ಅಥವಾ ನಡೆಸಬೇಕು ಅಂತಂದ್ರೂ ಕೂಡ ಪರ್ಯಾಯ ಮಾರ್ಗಗಳನ್ನ ಕಂಡುಕೊಳ್ಬೇಕಾದಂತಹ ಅನಿವಾರ್ಯತೆ, ಅವಶ್ಯಕತೆ ಈಗ ಸದ್ಯದ ಮಟ್ಟಿನಲ್ಲಿ ತಲೆದೋರಿದೆ. ಹಾಗಾಗಿ ಸೌದೆ ಒಲೆಯಲ್ಲಿ ಗೋಡೌನ್ನಲ್ಲಿ ಅಡುಗೆ ತಯಾರಿ ಮಾಡಿ ಆನಂತರ ಹೋಟೆಲ್ಗಳಿಗೆ ಅದನ್ನ ಸಪ್ಲೈ ಮಾಡಲಾಗ್ತಾ ಇದೆ. ಹೋಟೆಲ್ ಮುಚ್ಚಬಾರದು, ಅದರ ಜೊತೆಯಲ್ಲಿ ಅಲ್ಲಿರುವಂತಹ ಕಾರ್ಮಿಕರಿಗೆ ಕೆಲಸ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಬಾರದು, ಗ್ರಾಹಕರಿಗೂ ಮೋಸ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿ ಪರ್ಯಾಯ ಮಾರ್ಗವನ್ನ ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನ ಈಗ ಹೇಳಿದ್ದಾರೆ ಹೋಟೆಲ್ ಮಾಲೀಕರು. ಮಂಡ್ಯದಲ್ಲಿ ಈಗ ಈ ರೀತಿಯಾಗಿ ಅಂದ್ರೆ ಗೋಡೌನ್ನಲ್ಲಿ ತಯಾರು ಮಾಡಿ ಆನಂತರ ಹೋಟೆಲ್ಗಳಿಗೆ ಸಪ್ಲೈ ಮಾಡುವಂತಹ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಹೋಟೆಲ್ ಮಾಲೀಕರು ಅಕ್ಷರಶಃ ಪರದಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಕಮರ್ಷಿಯಲ್ ಸಿಲಿಂಡರ್ ಅನ್ನ ಅರೇಂಜ್ ಮಾಡ್ಕೊಳ್ಳೋದು ಬಹಳ ದೊಡ್ಡ ಸಮಸ್ಯೆ. 3-4 ಈಗ 5,000ದವರೆಗೂ ಹೋಗಿದೆ, ಅಷ್ಟು ಕೊಟ್ಟರು ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನ ಅನೇಕರು ಹೇಳ್ತಾ ಇರೋದು. ಅಷ್ಟು ಕೊಟ್ಟು ಹೋಟೆಲ್ ನಡೆಸೋದಕ್ಕೆ ಆಗುತ್ತಾ ಸ್ವಾಮಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಅದಕ್ಕೆ ಪರ್ಯಾಯ ಮಾರ್ಗಗಳನ್ನ ಕಂಡುಕೊಳ್ಬೇಕಲ್ವಾ. ಹಲವರು ಇಂಡಕ್ಷನ್ ಸ್ಟವ್ಗಳನ್ನ ಬಳಕೆ ಮಾಡ್ತಾ ಇದ್ರು. ಈ ಇಂಡಕ್ಷನ್ ನಲ್ಲೇ ಆಹಾರವನ್ನ ತಯಾರು ಮಾಡುವಂತ ಒಂದಷ್ಟು ಉಪಕರಣಗಳನ್ನ ಕೂಡ ಇಸ್ರೇಲ್ ಹಾಗೂ ಇರಾನ್ ಮಧ್ಯೆ ನಡೀತಾ ಇರುವಂತಹ ಯುದ್ಧ ಈಗ ತಾರಕಕ್ಕೇರಿದೆ ಒಂದು ಕಡೆ. ಆದ್ರೆ ಮತ್ತೊಂದು ಕಡೆಯಲ್ಲಿ ರಾಜ್ಯದಲ್ಲಿ ಗ್ಯಾಸ್ ಅಭಾವ ಇನ್ನೂ ಕೂಡ ಮುಂದುವರೆದಿದೆ. ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಈಗಾಗಲೇ ತೊಂದರೆಗಳು ಎಷ್ಟಾಗ್ತಾ ಇತ್ತೋ ಅದು ಇನ್ನೂ ಕೂಡ ಸರಿ ಹೋಗಿಲ್ಲ. ಅನೇಕ ಕಡೆಗಳಲ್ಲಿ ಪರ್ಯಾಯ ಮಾರ್ಗಗಳನ್ನ ಕಂಡುಕೊಳ್ತಾ ಇದ್ದಾರೆ. ಗ್ಯಾಸ್ ಸಮಸ್ಯೆ ಮುಂದುವರೆದಿದೆ. ಮಂಡ್ಯದ ಹೋಟೆಲ್ಗಳು ಈಗ ಸೌದೆ ಒಲೆ ಹೋಗಿದೆ. ಸೌದೆ ಒಲೆಯನ್ನ ಬಳಸಿ ಗೋಡೌನ್ಗಳಲ್ಲಿ ಅಡುಗೆ ತಯಾರಿ ಮಾಡ್ತಿದ್ದಾರೆ. ಗೋಡೌನ್ನಲ್ಲಿ ಆಹಾರ ತಯಾರಿಸಿ ಆನಂತರ ಹೋಟೆಲ್ನಲ್ಲಿ ವಿತರಣೆ ಮಾಡ್ತಿದ್ದಾರೆ. ಅನೇಕ ಹೋಟೆಲ್ಗಳಲ್ಲಿ ಸೌದೆ ಒಲೆ ಹಾಕಿಸ್ಕೊಳ್ಳೋಕೆ ಅಥವಾ ಸೌದೆ ಒಲೆಯನ್ನ ಬಳಸಿ ಅಡುಗೆ ಮಾಡೋದಕ್ಕೂ ಕೂಡ ಅವಕಾಶ ಇರೋದಿಲ್ಲ, ಸ್ಥಳ ಇರೋದಿಲ್ಲ. ಹಾಗಾಗಿ ಅನೇಕ ಕಡೆಗಳಲ್ಲಿ ಗೋಡೌನ್ನಲ್ಲಿ ಆಹಾರ ತಯಾರಿಸ್ತಾರೆ. ಆನಂತರ ಅದನ್ನ ಹೋಟೆಲ್ಗೆ ಸಪ್ಲೈ ಮಾಡಲಾಗುತ್ತೆ. ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಮನವಿಯನ್ನ ಮಾಡಿಕೊಂಡ್ರು. ಈಗಾಗಲೇ ಎಷ್ಟು ಬೇಡಿಕೆ ಇದೆಯೋ ಅಷ್ಟು ಪೂರೈಕೆ ಆಗ್ತಾ ಇಲ್ಲ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಅನೇಕ ಆಹಾರಗಳನ್ನ ಉಪಹಾರಗಳನ್ನ ಸೌದೆ ಒಲೆಯನ್ನ ಬಳಸಿಯೇ ಮಾಡಲಾಗ್ತಾ ಇದೆ. ಗೋಡೌನ್ಗಳಲ್ಲಿ ತಯಾರು ಮಾಡೋದು, ಆನಂತರ ಅದನ್ನ ಹೋಟೆಲ್ಗಳಿಗೆ ಸಪ್ಲೈ ಮಾಡೋದು. ಈ ರೀತಿ ಈಗ ಸದ್ಯಕ್ಕೆ ಇವರು ಕಂಡುಕೊಂಡಿರುವಂತಹ ಮಾರ್ಗ. ಹೋಟೆಲ್ ಅನ್ನ ಉಳಿಸಬೇಕು ಅಥವಾ ನಡೆಸಬೇಕು ಅಂತಂದ್ರೂ ಕೂಡ ಪರ್ಯಾಯ ಮಾರ್ಗಗಳನ್ನ ಕಂಡುಕೊಳ್ಬೇಕಾದಂತಹ ಅನಿವಾರ್ಯತೆ, ಅವಶ್ಯಕತೆ ಈಗ ಸದ್ಯದ ಮಟ್ಟಿನಲ್ಲಿ ತಲೆದೋರಿದೆ. ಹಾಗಾಗಿ ಸೌದೆ ಒಲೆಯಲ್ಲಿ ಗೋಡೌನ್ನಲ್ಲಿ ಅಡುಗೆ ತಯಾರಿ ಮಾಡಿ ಆನಂತರ ಹೋಟೆಲ್ಗಳಿಗೆ ಅದನ್ನ ಸಪ್ಲೈ ಮಾಡಲಾಗ್ತಾ ಇದೆ. ಹೋಟೆಲ್ ಮುಚ್ಚಬಾರದು, ಅದರ ಜೊತೆಯಲ್ಲಿ ಅಲ್ಲಿರುವಂತಹ ಕಾರ್ಮಿಕರಿಗೆ ಕೆಲಸ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಬಾರದು, ಗ್ರಾಹಕರಿಗೂ ಮೋಸ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿ ಪರ್ಯಾಯ ಮಾರ್ಗವನ್ನ ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನ ಈಗ ಹೇಳಿದ್ದಾರೆ ಹೋಟೆಲ್ ಮಾಲೀಕರು. ಮಂಡ್ಯದಲ್ಲಿ ಈಗ ಈ ರೀತಿಯಾಗಿ ಅಂದ್ರೆ ಗೋಡೌನ್ನಲ್ಲಿ ತಯಾರು ಮಾಡಿ ಆನಂತರ ಹೋಟೆಲ್ಗಳಿಗೆ ಸಪ್ಲೈ ಮಾಡುವಂತಹ ಕಾರ್ಯವನ್ನ ಮಾಡಲಾಗ್ತಾ ಇದೆ.
ಹೋಟೆಲ್ ಮಾಲೀಕರು ಅಕ್ಷರಶಃ ಪರದಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಕಮರ್ಷಿಯಲ್ ಸಿಲಿಂಡರ್ ಅನ್ನ ಅರೇಂಜ್ ಮಾಡ್ಕೊಳ್ಳೋದು ಬಹಳ ದೊಡ್ಡ ಸಮಸ್ಯೆ. 3-4 ಈಗ 5,000ದವರೆಗೂ ಹೋಗಿದೆ, ಅಷ್ಟು ಕೊಟ್ಟು ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನ ಅನೇಕರು ಹೇಳ್ತಾ ಇರೋದು. ಅಷ್ಟು ಕೊಟ್ಟು ಹೋಟೆಲ್ ನಡೆಸೋದಕ್ಕೆ ಆಗುತ್ತಾ ಸ್ವಾಮಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಅದಕ್ಕೆ ಪರ್ಯಾಯ ಮಾರ್ಗಗಳನ್ನ ಕಂಡುಕೊಳ್ಬೇಕಲ್ವಾ. ಹಲವರು ಇಂಡಕ್ಷನ್ ಸ್ಟವ್ಗಳನ್ನ ಬಳಕೆ ಮಾಡ್ತಾ ಇದ್ರು. ಈ ಇಂಡಕ್ಷನ್ ನಲ್ಲೇ ಆಹಾರವನ್ನ ತಯಾರು ಮಾಡುವಂತ ಒಂದಷ್ಟು ಉಪಕರಣಗಳನ್ನ ಕೂಡ